ಸ್ಕ್ಯಾನಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಆ ಪಾಟಿ ಗೊತ್ತಾಯ್ತು ಕರ್ಕೊಂಡೋಗಿ ಇನ್ನೂ ಬರ್ನೇ ಇಲ್ವಲ್ಲ ಮೀನಾ. ಇನ್ನೂ ಎಷ್ಟೊತ್ತದ ಕಾಣಲ್ಲ. ಹಾಂ ಊಸಿ ಗೊತ್ತಾ ಕಂಡರೆ ಆಸ್ಪತ್ರೆಗೆ. ಅದು ಸ್ಕ್ಯಾನಿಂಗ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಟಪಟ್ಟೆ ಮಾಡಿ ಕಳ್ಸದ ಮುಟ್ಟದ ಒಂದೇ ಕೇಳಕ್ಕಂತ ತಕೋ. ಕಾದು ಕಾದು ಸಾಕಾಗೋಯ್ತು ನನಗಂತೂ. ಹಾಂ ಏನಾರು ಆಗಲಿ ಬಸ್ರು ಹಾಕ್ಬಿಟ್ರೆ ನನ್ನ ಮಗಳು ಅಯ್ಯಪ್ಪ ನಾನಂತೂ ಭಾರಿ ಸಂತೋಷ ಪಟ್ಬಿಡ್ತೀನಿ. ಹ್ಞೂ ಆರಾಮಾಗಿ ನೆಮ್ಮದಿಯಾಗಿ ನನ್ನ ಮಗಳಿಗೆ ಬಾಣ್ತನ ಬಸ್ರುತನ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡ್ತೀನಿ ಕಣವೆ. ಏನು ಅತ್ತಾಗಿತ್ತಾಗಿ ಚಿಂತೆ ಮಾಡೋಕ್ಕಿಲ್ಲ. ಆ ಕೆಲಸ ಈ ಕೆಲಸ ಅವೆಲ್ಲ ಮೇಲೆ ಇರಲಿ, ನಾನೆಲ್ಲ ಮೇಲೆ ಮಾಡ್ಕೊಳ್ಳೋದಾಯ್ತು. ಈಗ ನನ್ನ ಮಗಳು ಬಸ್ಗೆ ಆಗ್ಬಿಟ್ರು ಮಾತ್ರವ ಹೊಚ್ಚ ಕಡೆ ಬಾಣ್ತನ ಮಾಡ್ಕೊಂಡು ಇದ್ದು ಬಿಡ್ತೀನಿ. ಇನ್ನು ಯಾವ ಕೆಲಸಕ್ಕೂ ತಲೆಗೆ ಹಾಕಿಲ್ಲ, ತಲೆಗೆ ಹಾಕಕ್ಕೆ ಹೋಯ್ಕಿಲ್ಲ ಯಾವ ಕೆಲಸಕ್ಕೂ. ಹ್ಞೂ ನನ್ನ ಮಗಳನ್ನ ಹಚ್ಕಟ್ಟಾಗ ಸಾಕಬೇಕು. ಹಚ್ಕಟ್ಟಾಗ ನೋಡ್ಕೋಬೇಕು. ನನ್ನ ಮಗಳು ಭಾರಿ ಸಣ್ಣ ಕಡೆ ಹಚ್ಕಟ್ಟಾಗಿ ಬಸ್ರುತನ ಮಾಡಬೇಕು. ಅವ್ನ ತಂದು ಕೊಟ್ಟು ಮಾಡಿಕೊಡ್ಬೇಕು, ಮುಟ್ಟಬೇಕು. ಅಯ್ಯೋ ಇನ್ನೂ ಹುಸಿ ಕೆಲಸ ಇದ್ದದ, ಇನ್ನು ಬೇಜಾನ್ ಕೆಲಸ ಅದೇ. ಓ ಏನು ಇಲ್ಲಿಗೆ ಬಂದ್ಬಿಟ್ಟಿದೆಯಲ್ಲ. ಅಯ್ಯೋ ಬಾ ಕೂತ್ಕವ ನೀನು. ಅಯ್ಯೋ ಕಾಲು ಕೈಯಲ್ಲವ ಎಳ್ತಾ ಬಂದಂಗೆ ಆಗ್ಬಿಟ್ಟಿದ್ದೋ. ನಡಿಯಕ್ಕೆ ಮಾಡೋಕ್ಕಾಯ್ತಿಲ್ಲ, ಓಡಾಡೋಕ್ಕಾಯ್ತಿಲ್ಲ. ಅದಕ್ಕೆ ಥರ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಬರೋದ ಅಂದ್ಬಿಟ್ಟಂಗೆ ಬಂದೆ. ಜನ ನೋಡಿದ್ರೆ ಏನು ತುಂಬ ಮಡ್ಗವ್ರೆಲ್ಲ ಎಲ್ಲ ಚರಿ ಉಸಿದ್ದಾರೆ ಜನ. ಅದಕ್ಕೆ ಅವರೆಲ್ಲ ಹೋಗ್ಲಿ ಆಮೇಲೆ ಹೋಗೋಕ್ಕಾಯ್ತದೆ ಥರ ಕೂತ್ಕೊಳ್ಳೋದು ಅನ್ಕೊ ಬಂದೆ. ನೀನೇನು ಮಾಡಕ್ಕೆ ಬಂದಿದ್ದಿ? ಇಲ್ಲಿ ಕೂತ್ಬಿಟ್ಟಿದ್ಯಲ್ಲ. ಅಯ್ಯೋ ಮೀನು ಅವಳೆಲ್ಲ ಮೀನ ಯಾಕೆ ಕಣಯ್ಯ ಹೊಟ್ಟೆ ಕಡ್ತಾವ ಅಮ್ಮನ ಹೊಟ್ಟೆ ನೋವು ಅಂತ ಅಂತಿದ್ಲ. ಅದಕ್ಕೆ ಥರ ತೋರಿಸ್ಕೋಬೇಕಾಯ್ತದೆ ಅಂದ್ಬಿಟ್ಟು ಹಂಗೆ ಬಂದೆ. ನನಗೆ ಅನುಮಾನ ಆಮೇಲೆ ಬಸ್ ಗಿಸಿ ಆಗಿದ್ದಳು ಏನೋ ಕಡೆ ಅಂತ. ಅದಕ್ಕೆ ತಡ ಒಂದ್ಸಲ ಬಂದ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಹಾಗೆ ಬಂದೆ. ಮದುವೆ 3 ತಿಂಗಳಾಯ್ತಾ? ಜಾಸ್ತಿನೇ ಆಯಿತು. ಎಲ್ಲಿ 3 ತಿಂಗಳು 4-5 ತಿಂಗಳ ಮೇಲೆ ಆಯಿತು. ನೀನು ಈಗ ಮದುವೆ ಆಗಿದ್ದ ಅಲ್ಲ. ನೀನು ಕಷ್ಟಪಟ್ಕೊಂಡು ಅಷ್ಟು ದೂರದಿಂದ ಬಂದಿದ್ದೀಯಲ್ಲ, ಅಲ್ಲೇ ಯಾಕಂದ್ರೆ ಏನೇನು ಅಳಿನ ಜೊತೆ ಕಳಿಸ್ಬೇಕು ಕೂಟ್ಕಿಟ್ಟಲ್ಲಿ. ಇಷ್ಟು ದೂರ ಬರೋದು ಬದಲು ಕಳಿಸಿದ್ರೆ ಆಯ್ತಿಲ್ವ ಅಳಿನ ಜೊತೆ? ಸುಮ್ಮನೆ ಬಂದಿದ್ದೀಯಲ್ಲ, ಬಂದು ಇಲ್ಲಿ ಬೇರೆ ನೋಡ ಹೊಡಿತಾ ಕೂತ್ಕೋಬೇಕು. ಗೌರ್ಮೆಂಟ್ ಆಸ್ಪತ್ರೆ ಪ್ರಿಯಾ ಅನ್ಕೊ ಬಂದ್ಬಿಡ್ತೀವಿ ನಾವು. ಜನ ಅಂತೂ ಭಾರಿ ತುಂಬಿರ್ತಾರೆ, ಅವ್ರ ತಾನೇ ಎತ್ತಾಗಿತ್ತಾಗ ನೋಡೋರು ಕೈಕ ಕೂತ್ಕೋಬೇಕು. ಅದೇ ಬೇಜಾರು. ತಕೋ ನೀನು ಹೇಳೋದುವೇ ದಿಟ್ಟನೆಯ. ಕಾಯ್ಕೊಂಡು ನಿಂತ್ಕೋಬೇಕು. ಬೇರೆ ಕೂತ್ಕೋ ಬಾ. ಕಾಲು ನೋವು ಬೇರೆ ಅಂತ ಕೂತಿದ್ದಿ, ಹಂಗೆ ನಿಂತಿದೆಯಲ್ಲ ಕೂತ್ಕೋ ಬಾ. ಏನಕ್ಕೆ ಕಾಲು ನೋದದು? ಕೆಲಸ ಕೆಮ್ಮಿ ಜಾಸ್ತಿ ಮಾಡಿಯ? ಜಾಸ್ತಿ ಏನು ನಡೆದಿಯಾ? ಓಡಾಡಿಯಾ? ಅಯ್ಯೋ ಕೊಡ್ದಕ್ಕಂಥ ಕೆಲಸ ನಾನೇನು ಮಾಡನೆ ಆಗ್ಲಿಂದ ಹಂಗೆಯ. ಈಗಂತಲ್ಲ ಸುಮಾರು ದಿವಸದಿಂದನೂ ಕಾಲು ಕೈ ನೋವು ಮಂಡಿ ನೋವು. ವಯಸ್ಸಾಯ್ತಲ್ಲ ಏನು ಹಂಗೆ ಇರೋಕ್ಕದ ಯಾವಾಗಲೂ. ವಯಸ್ಸಾಯ್ತಾಯ್ತಾ ಬರ್ತದೆ, ಶಕ್ತಿನೂ ಕಡಿಮೆ ಆಯ್ತಾ ಕೂತದೆ. ಕೈ ಕಾಲು ನೋವು ಮಂಡಿ ಸೇದು ಮಂಡಿ ಎಳ್ತಾ ಶಕ್ತಿನೇ ಬತ್ತಾ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟದೆ. ಮೊದಲಿದ್ವಲ್ಲ ಹಂಗೆ ಇರೋಕ್ಕಾಯ್ಕಿಲ್ಲ ಏನೋ. ನಾನು ಒಂದು ಕಡೆ ಹೋಗ್ಬಿಡ್ದು ಆಸ್ಪತ್ರೆ ಮೆಟ್ಲು ಹತ್ಬೇಡ್ದು ಅಂತ. ಏನು ಮಾಡೋದು, ಮಂಡಿ ಎಲ್ಲ ಭಾರಿ ನೋಯ್ತಿದ್ವಲ್ಲ, ತಡ್ಕೊಂಡಿರೋಕ್ಕಾಗಲಿಲ್ಲ. ಭಾರಿ ಅಂದರೆ ಭಾರಿ ನೋಯ್ಯವು. ಯಾರು ತಡ್ಕೊಂಡಿರೋಕ್ಕದ ಆ ಪಾಟಿ ನೋವ? ಹೇಳು. ಹೋಗೋದು ಬೇಡ, ಆಸ್ಪತ್ರೆ ಮೆಟ್ಲು ಹತ್ತೋದು ಬೇಡ ಅಂತ ಅನ್ಕೊಂಡೆ. ತಡೆಯೋಕ್ಕಾಗಲಿಲ್ಲ. ಮಂಡಿ ಪಂಡಿ ನೋವು ತಡ ಹೋಗಿದ್ದು ಬಂದ್ಬಿಡೋದೆ. ಏನು ಕೊಟ್ಟರೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ನಮ್ಮನ್ನು ಮಾತ್ರೆ ಕೊಡ್ತಾರೆ ತಾನೆ. ಇನ್ನೇನು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟಂಗೆ ಆಸ್ಪತ್ರೆಗೆ ಬಂದೆ ಕತೆ. ಎಷ್ಟೊತ್ತಾಯ್ತು ನಿನ್ನ ಮಗಳು ಹೋಗಿ? ಸುಮಾರು ಹೊತ್ತಾಯ್ತು. ಹೊತ್ತಾಯ್ತಾ ಆಗಲೇ ಹೋಗಿದ್ದು, ಇನ್ನೂ ಬರ್ನೇ ಇಲ್ಲ. ಅದಕ್ಕೆ ಇನ್ನೂ ಬರ್ನೇ ಇಲ್ವಲ್ಲ ಅಂತ ಕಾಯ್ಕ ಕೂತೀನಿ. ಬಾ ಕೂತ್ಕೊಬೇಲಿ ನೀನು ಮೊದಲು. ಕಾಲು ನೋವು ಅಂತ ಕೂತಿದ್ದಿ. ಹೆಂಗೆ ನೋಡ್ಕೊತಾನೋ ನೀನು ಅಳಿಗೆ? ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾವನೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಕಣವ, ಏನು ತೊಂದರೆ ಇಲ್ಲ. ಮಾರಾಣಿ ಹೆಂಗೆ ನೋಡ್ಕೊತಾವನೆ. ಭಾರಿ ಚೆನ್ನಾಗಿ ನೋಡ್ಕೊತಾವನೆ, ಏನು ತೊಂದರೆ ಇಲ್ಲ. ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದು, ಮಾಡೋದು, ಮಟ್ಟೋದು, ಆಮೇಲೆ ಉಣ್ಣತಿನ ತಂದ್ಕೊಡೋದು, ಹಬ್ಬಕ್ಕೆ ಬಟ್ಟೆ ಬರೆ ತಂದ್ಕೊಡೋದು, ಹಿಂಗೆ ಏನಾರು ಉಂಡಿಯಾ ತಿಂದಿಯಾ ಅಂತ ವಿಚಾರಿಸ್ಕೊಳ್ಳೋದು. ಏನು ತೊಂದರೆ ಇಲ್ಲ. ನನಗಂತೂ ಮದುವೆಗೆ ಮುಂಚೆ ಭಾರಿ ಬೇಜಾರಾಗ್ಬಿಟ್ಟಿತ್ತು. ಹೀಗೆ ಕಂಡಲ್ಲವ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಕಲ್ಲ, ಹೆಂಗೆ ನೋಡ್ಕೊಂಡಾರೋ ಏನೋ ಕಣೆ ಅಂತ. ದೇವ್ರಂತ ಮನ್ಸ, ಭಾರಿ ಒಳ್ಳೆ ಮನ್ಸ, ಹುಸಿ ಒಳ್ಳೆ ಮನ್ಸನ್ನ ಭಾರಿ ಚೆನ್ನಾಗಿ ನೋಡ್ಕೊತಾನೆ. ಏನು ನೋಡ್ಕೊಂಡದೆ ಅಂದು ಭಾರಿ ಚೆನ್ನಾಗಿ ನೋಡ್ಕೊತಾನೆ. ಹುಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ. ಒಳ್ಳೇದು ಕರ್ತಕೋ. ಅಷ್ಟಾರು ಬೇಡವಾ? ಅಷ್ಟಾರು ಬೇಕು. ಹೆಣ್ಮಕ್ಳು ಕೊಟ್ಟ ಮೇಲೆ ಅಷ್ಟಾರು ನೋಡ್ಕೋಬೇಕು. ಅವ್ರ ಅತ್ತೆ ಹೆಂಗೆ ನೋಡ್ಕೊಂಡಳು ಸಿದ್ದೋರವ್ವ? ಅಯ್ಯೋ ಅವಳ ಬಗ್ಗೆ ಏನು ಹೇಳೋದು ಕಂತಕೋ. ನಿಂಗೆ ಗೊತ್ತಲ್ಲ ಅವಳ ಬಗ್ಗೆ. ನಾನು ಬೇರೆ ಯಾವ ಬಾಯಿಂದ ಹೇಳನೆ? ಮೂಸುಂಡಿ ಮುಂಡೆದು ಯಾವಾಗ ನೋಡಿದ್ರೂ ವಯ್ಯ ಅಂದ್ಕೊಂಡು ಸಂಜೆ ಗಂಟವ. ಅಯ್ಯವ್ವ ಬರೀ ಮೂಸುಂಡಿ ಆಟ. ನನಗಂತೂ ಬೇಜಾರಾಗ್ಬಿಟ್ಟದೆ ಭಾರಿ. ಹೆಂಗೆ ಅಂದಿಯೇ? ಸುಮ್ಮನೆ ಯಾಕೆ ಮನೇಲಿ ಜಗಳಾಡ್ತಾರೆ ನಿಂತ್ಕೊಂಡ್ರೆ ಅಂದ್ಬಿಟ್ಟು ನನ್ನ ಮಗಳು ನಾನೇ ಬುದ್ಧಿ ಹೇಳಿನಿ.
ಸುಮ್ಮನೆ ಜಗ್ಗಿಗಳು ಕಲಕ್ಕೆ ಹೋಗ್ಬೇಡ ಕಣವ. ಅವ್ರು ಆಡ್ದಂಗೆ ಆಡಲಿ ಅನ್ಕೊಳ್ಳಿ. ನೀ ಜಗಳ ಕಲಕ್ಕೆ ಹೋಗ್ಬೇಡ. ಅವ್ರಿಗೂ ವಯಸ್ಸಾಯಿತು, ನಾವು ಹೇಳಿದ ಅರ್ಥ ಆಯ್ಕಿಲ್ಲ. ನೀನು ಯಾತಕ್ಕೆ ಜಗಳಕ್ಕೆ ಹೋದಿ? ಸುಮ್ಮನೆ ಮನೆಗೆ ಕೆಟ್ಟೋಳಾಯ್ತಿದ್ದಿ. ನಿನ್ನ ಗಂಡನ ನೋಡಬೇಕು ನೀನು. ಅತ್ತಾಗಿ ಬೇಡ ಸುಮ್ಮನಿರು. ನೀ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿವ್ನಿ. ಅದಕ್ಕೆ ನನ್ನ ಮಗಳು ಬಾರಿ ಬೇಜಾರು ಮಾಡ್ಕೊಂಡಿದ್ಲು. ಇವಾಗ ಸಂಜೆ ಗಂಟೆ ಕೈಯ ಅಂತಾಳಲ್ಲ, ಏನು ಕತೆ ಏನು ಮಾಡೋದು ಅಂತವ ಭಾರಿ ಬೇಜಾರು ಮಾಡ್ಕೊ ಕೂತವಳೆ. ಅದಕ್ಕೆ ನಾನು ಬೇಜಾರು ಮಾಡ್ಕೊಬೇಡ ಕರ್ಮಗ. ಹಿಂಗೆ ಕತೆ. ಅತ್ತೆ ಸರಿದ್ರೆ ಗಂಡ ಸರಿಲ್ಲ, ಗಂಡ ಸರಿದ್ರೆ ಅತ್ತೆ ಸರಿಲ್ಲ, ಇಬ್ಬರು ಸರಿದ್ರೆ ಹೆಣ್ಣೆಕ್ಲ ಸರಿರಲ್ಲ. ಹಂಗೆ ಕಾಲದಲ್ಲಿ ಏನು ಮಾಡೋಕ್ಕಾಗಿಲ್ಲ. ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ಮದುವೆ ಅಂತ ಆಗ್ಬಿಟ್ಟದೆ. ನೀನು ತಲೆ ಕೆಡ್ಸ್ಕೊಬೇಡ ಕಣ್ಮಗ, ಅಚ್ಚುಕಟ್ಟಾಗಿ ಹೋಗು. ನೀನು ಯಾತಕ್ಕೆ ಇರೋದನ್ನೆಲ್ಲ ತಲೆ ಕೆಡ್ಸ್ಕೊಂಡು ನಾನು ಇಲ್ವಾ ಅಂತ ಬುದ್ಧಿವಾದ ಹೇಳಿದೆ. ನನ್ನ ಮಗಳಿಗೂ ಬೇಜಾರಾಗ್ಬಿಟ್ಟು ಹೊತ್ಕೊಂಡು ಮನಗಿತ್ತು. ಯಾಕವ ನಾನು ಎಷ್ಟೇ ಮಾಡಿದ್ರು ಹಿಂಗೆ ಹಾಡ್ತಾರಲ್ಲ, ಎಷ್ಟೇ ಮಾಡಿದ್ರು ಮಾಡಿಲ್ಲ ಅಂತಾರಲ್ಲ ಅಂತಾರ. ಮಗ ಕಣ್ಣೀರಕ್ಕ ಕೂತಿತ್ತು ಕನಕ. ಕಣ್ಣೀರಕ್ಕ ಕೂತಿತ್ತು. ನಾನು ಸಮಾಧಾನ ಮಾಡಿದೆ. ಒಳಗಿಲ್ ಬೇಡ ಕಣ್ಮಗ, ಸರಿ ಆಯ್ತದೆ ಇದೆಲ್ಲವ. ಈಗ ಯಾತಕ್ಕೆ ಗಳ್ದ ಕೂತ್ಕೊಂಡು ನೀನು ಅಂತ ಏನೇನು ಸಮಾಧಾನ ಮಾಡಿದೆ. ಆಗ ನೀನು ಸರಿ ಕತ್ ಬಿಡವ, ಇನ್ನೇನು ಮಾಡನೆ. ನೀನು ಇಷ್ಟು ಹೇಳ್ತಿದ್ದೀಯಲ್ಲ, ನೀನು ಮಾಡೋಕ್ಕಾಗಿಲ್ಲ ಬಿಡು. ನಾನು ಹಣೆ ಬರ ಅನ್ಕೊಂಡು ಸುಮ್ಮನೆ ಆಯಿತು. ನನಗಂತೂ ಭಾರಿ ಒಟ್ಟು ಉರಿತಿತ್ತು. ನಾನು ಎಣ್ಣೆ ಯಾಕವ ಹಿಂಗೆ ಬೇಜಾರು ಮಾಡ್ಕೊ ಕೂತಿದ್ದು ಅಂತ. ಅದಕ್ಕೆ ನಾನು ಅವ್ರ ಬಗ್ಗೆ ಬೇಜಾರು ಮಾಡ್ಕೊ ಕೂತ್ಕೊಬೇಡ. ನಿನ್ನ ಜೀವನ ಆಯಿತು, ನೀನು ಮಾಡ್ಕೊಂಡು ಹೋಗು. ನೀನು ಏನು ಮಾಡಬೇಕು ಅತ್ತೆಗೆ ಕರ್ತವ್ಯ ಮಾಡು. ಏನು ಮುಟ್ಟಬೇಕು ಮಟ್ಟು. ಬೇಜಾರು ಮಾಡ್ಕೊಬೇಡ. ನೀನು ಅವ್ರ ಹಣೆ ಬರ. ನೀನು ಹಚ್ಕಟ್ಟಾಗಿ ನೋಡ್ಕೊಳ್ಳೋದು ಬಿಡೋದು ಅವ್ರ ಹಣೆ ಬರ ಅಂತ ಹೇಳಿವ್ನಿ. ಒಳ್ಳೇದು. ಹಿಂಗೆ ಹೇಳ್ಕೊಡ್ದಾನೆ. ಇನ್ನು ಹಿಂಗೆ ಹೇಳ್ಕೊಟ್ಟವ್ರು ಹೆಣ್ಣೈಕ್ಳಿಗೆ. ನೀನೇನು ಮಾಡೋಕ್ಕಾಗಿಲ್ಲ. ನೋಡೋಕ್ಕಿಲ್ವರ ನೋಡೋಣ. ಮುಖ ಗಂಟಿ ಯಾವಾಗ ನೋಡ್ರಿ ಮುಖ ಗಂಟಾಗ ಕೂತ್ಕೊಳ್ಳೋದು. ಆಗ್ಲಿಂದ ಅಷ್ಟೇ, ಈಗಂತಲ್ಲ. ಆಗ್ಲಿಂದ ನಾವು ನೋಡ್ತಾವೆ ಅಕ್ಕಪಕ್ಕದಲ್ಲೇ. ನೀನು ಪಕ್ಕದ ಬಿದ್ದೀನೇ ತಾನೇ ಅವಳ ಮನೆ. ಏನು ಮೂಸುಂಡಿ. ಏನು ಸಂದೆ ಗಂಟೆ ಜಗ್ಲಿ ಬಿಟ್ಬಿಟ್ರೆ ಅತ್ತಾಗಿತ್ತಾಗ ಎಲ್ಲಿಗೂ ಒಳ್ಳಾಡೋಕ್ಕಿಲ್ಲ. ಅಲ್ಲೇ ಕೂತ್ಕೊಂಡು ಮಾಡ್ಕೊಂಡು ಎಲ್ಲಿಗೆ ಎದ್ದೇ ಹೊರಕ್ಕಿಲ್ಲ, ಕಡಿಯೋಕ್ಕೆ ಇಲ್ಲ, ಕೆಲಸ ಮಾಡೋಕ್ಕಿಲ್ಲ, ಮುಟ್ಟೋಕ್ಕಿಲ್ಲ. ನಾವು ಹಾಕಿಂತ ನೋಡ್ತೇವೆ. ಸುಮ್ಮನಿರು, ತಲೆಗೆಲ್ಲ ಕೆಡ್ಸ್ಕೊಬೇಡ ಅಂತ ಇರ್ತಾವೆ. ಹೆಂಗೆ ಬಾಳಬೇಕು, ಹೆಂಗೆ ಬದುಕಬೇಕು ಹೇಳು. ನಾನು ಹಾಗೆ ಹೇಳಿದೆ. ಹುಸಿ ಅಮ್ಮ ಇರೋದೆ ಹಾಗೆ ನಿಮ್ಮ ಮತ್ತೆ ಮುಂದೆ. ಸುಮ್ಮನೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಇವಾಗ ತಲೆಗೆಲ್ಲ ಕೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ ಅಂತಂದೆ. ಸರಿ ಕರ್ತಕೋ, ಸರಿ ಕತ್ತು ಒಳ್ಳೇದೇ. ಅವ್ವ ಏನು ನಿಮಗೆ ಅಲ್ಲಿಂದನೇ ಖುಷಿಯಾಗಿ ಬರ್ತಿದ್ದಿ? ಡಾಕ್ಟ್ರಿ ಏನಂದ್ರು ನಿಮಗೆ? ಏನು ಹೇಳಿದ್ರವ ಡಾಕ್ಟ್ರು? ಅದೇ ಯಾಕನವ 3 ತಿಂಗಳು ಆಗದೆ ಅಂತ ಇದ್ರು. ಓಹೋ ಏನು ಮೀನ ಒಡೆದಲ್ಲ ಒಳ್ಳೆ ಲಾಟ್ರಿನೇ. 3 ತಿಂಗಳು ಆಗಿದ್ದದು. ಒಳ್ಳೇದಾಗ್ಲಿ ತಕೋ. ಆ ಭಗವಂತ ಒಳ್ಳೇದು ಮಾಡಲಿ. ಮಗ ನೀನು ಆರೋಗ್ಯ ಕಿರಿರಂತೆ. ಅಯ್ಯೋ ನನಗೆ ಖುಷಿ ಆಯ್ತದ, ಭಾರಿ ಖುಷಿ ಆಯ್ತದ ನನಗಂತೀವಿ. 3 ತಿಂಗಳಾಗಿರ್ತದೆ. ಒಳ್ಳೇದಾಗಲಿ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿದ್ದು ಬಿಡು. ನಿಮಗ ನನಗಂತೂ ಖುಷಿ ಐತಲ್ಲ ಕಣ್ಣೆ. ನನಗಂತೂ ಖುಷಿ ಐತೆ. ಮಾತ್ರೆ ಏನಾದ್ರು ಬರ್ಕೊಟ್ಟಿದ್ದಾರೆ? ಏನು ಹೇಳಿದ್ರು ಡಾಕ್ಟ್ರು? ನಾವು ಮಾತ್ರೆಗೆ ಎಲ್ಲ ಬರ್ಕೊಟ್ಟವ್ರೆ. ಮಾತ್ರೆ ತಗೊಬನ್ನಿ, ಯಾವಾಗ ಏನೇನು ಕುಡಿಬೇಕು ಅನ್ನೋದು ಹೇಳ್ತೀನಿ ಅಂತ ಅಂದರು. ಸರಿ ಕತ್ ನಡಿ ತಗೊಂಡು ತಟಪಟ್ನಿ. ಯಾಕೆ ತಾಳಕ ಬತ್ತಿ ಮಾತ್ರೆ ತಗೊಟ್ಬಿಟ್ಟು ಸರಿ ಕತ್ ಹೋಗಿ ನಾನು ಹೋಯ್ತೀನಿ. ಕಾಲ್ಗಿರಿ ಆಗಿರ್ತದ ಏನೋ ಕಣೆ. ಇಲ್ಲಿ ಜಾಸ್ತಿ ಜನ ಕೂತಿದ್ರು ಚೋರಿ. ಹೊಸಿ ಕಾಲಿಗೆ ಚೋರ ಹೋಗಿ ಕೂತ್ಕೊತೀನಿ. ಹೋಗೋಲಿ ಹೊಸಿ ಕಾಲೇದೆ ಅಲ್ಲೇ ಕೂತ್ಕೊ. ಇಲ್ಲಿ ಕೂತ್ಕೊಂಡ್ರೆ ಆದ ಬಂದವ್ರು ಅಲ್ಲೇ ಕೂತ್ಕೊಂಡು ಹೋಯ್ತಾ ಕೂತವ್ರೆ. ಅಲ್ಲೇ ಕೂತಿದ್ನ ಇವ್ರು ಕಣ್ಣೆಲ್ಲ ಮಾತಾಡ್ದ ತಾಳು ಅಂದ್ಬಿಟ್ಟಂಗೆ ಬಂದೆ. ಬತ್ತೀನಿ ತಾಳು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.